ಸಿನಿಮಾದಲ್ಲಿ ಆಕ್ಟ್ ಮಾಡಿ ಅವಮಾನ ಮಾಡಿಸ್ಕೊಂಡಿದ್ದು, ಆ ಸಿನಿಮಾದ ಶೂಟಿಂಗ್ ಅಲ್ಲಿ ನನ್ನ ಪಾತ್ರವನ್ನು ಕಟ್ ಮಾಡಿ ಅವಮಾನಿಸ್ಕೊಂಡಾಗಿದ್ದು 2010 ಬಣ್ಣ ಹಚ್ಚಿದ್ದೆ. ತುಂಬಾ ದೊಡ್ಡ ಪಾತ್ರ ಮಾಡಿದ್ದೆ. ಹಾಯ್ ಹಲೋ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ಸ್ಟಾರ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂತ ಅಂದರೆ, ಈಗ ತಾನೇ ವಿದ್ಯಾರ್ಥಿಗಳನ್ನೆಲ್ಲ ಮಾತಾಡ್ಸ್ಕೊಂಬಂದು, ವಿದ್ಯಾರ್ಥಿಗಳನ್ನ ಮಾತಾಡ್ಸಾದ್ಮೇಲೆ ವಿದ್ಯಾರ್ಥಿಗಳು ಪಾಠ ಹೇಳ್ಕೊಟ್ಟಿರೋ ಲೆಕ್ಚರ್ನ ಮಾತಾಡಿಸ್ಬೇಕಲ್ವಾ. ಸೊ ಈಗ ನಮ್ಮ ಜೊತೆ ಇದ್ದಾರೆ ವಿದ್ಯಾರ್ಥಿನಿಯರ ಸಿನಿಮಾದ ಡೈರೆಕ್ಟ್ರು. ಹಾಯ್ ಸರ್. ಹಾಯ್ ಸರ್, ಹೇಗಿದ್ದೀರಾ? ಸೂಪರ್ ಸರ್. ನೀವು ಹಾಗೆ ಮತ್ತೊಬ್ರು ತುಂಬಾನೇ ಖುಷಿ ಆಯ್ತದ ಅವ್ರನ್ನ ಮಾತಾಡಿಸ್ಬೇಕು ಅಂದ್ರೆ, ಪ್ರಶಾಂತ್ ಸಂಬರ್ಗಿ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ವೆಲ್ಕಮ್ ಟು ಸ್ಟಾರ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ಗೆ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬಾ ಹೆಂಗಾಗಿ ಕಾಣಿಸ್ತಿದ್ದೀರಾ? ಬ್ಯೂಟಿಫುಲ್ ಹಾರ್ಟ್, ಬ್ಯೂಟಿಫುಲ್. ಇವತ್ತು ಮನಸ್ಸು ಖುಷಿಯಾಗಿರುತ್ತೆ. ಸರ್ ಈಗ ಮೊದಲನೇದಾಗಿ ಡೈರೆಕ್ಟರ್ ಸರ್ ಹತ್ರ ಮಾತಾಡ್ಬೋದಾ? ಖಂಡಿತ. ಸರ್, ವಿದ್ಯಾರ್ಥಿನಿಯರೇ ಅಂತಾನೆ ಯಾಕೆ ನೀವು ಟೈಟ್ಲ್ ಇಟ್ಬೇಕು ಅಂತ ಅನ್ಕೊಂಡಿದ್ದೀರಿ? ಸರ್, ವಿದ್ಯಾರ್ಥಿ ಇದು ಇಸ್ ಇನ್ವಿಟೇಷನ್. ನಿಮಗೆ ಕೇಳಿದ ತಕ್ಷಣ ಮುಖದ ಮೇಲೆ ಒಂದು ಸ್ಮೈಲ್ ಇರುತ್ತೆ. ವಿದ್ಯಾರ್ಥಿನಿ ಹೇಳಿ ಒಂದ್ಸರಿ. ವಿದ್ಯಾರ್ಥಿನಿಯರೇ. ನಿಮ್ ಚಿನ್ನೆಲ್ಲ ಎಷ್ಟು ಲಕ ಅನ್ನತ್ತೆ ಇದೆ. ಇದು ಇಷ್ಟು ಪಾಸಿಟಿವ್ ವೇ ಅಂದ್ರೆ ಬರೋ ಆಡಿಯನ್ಸ್ಗೆ ಅವ್ರೇನು 100-200 ರೂಪಾಯಿ ಕೊಟ್ಟು ಬರ್ತಾರಲ್ಲ, ಯಾವುದೋ ಕೆಟ್ಟ ಟೈಟ್ಲ್ ಇಡೋದಕ್ಕಿಂತ ಒಂದು ಇನ್ವಿಟೇಷನ್ ಟೈಟ್ಲ್ ಮತ್ತೆ ಕಾಲಿಂಗ್ ಟೈಟ್ಲ್ ಅಂತ ಹೇಳ್ತೀವಿ. ಆ ಟೈಟಲ್ ತುಂಬಾ ಆಪ್ಟ್ ಆಗಿತ್ತು, ಮತ್ತೆ ಅವರೇ ನನ್ನ ಟಾರ್ಗೆಟೆಡ್ ಆಡಿಯನ್ಸ್ ಆಗಿರೋದ್ರಿಂದ ಆ ಟೈಟ್ಲ್ ಫಿಕ್ಸ್ ಮಾಡ್ತೀನಿ. ಸರ್, ಈಗ ವಿದ್ಯಾರ್ಥಿನಿಯರಿಗೆ ಪ್ರಶಾಂತ್ ಸಂಬರ್ಗಿ ಸರ್ಗೆ ಒಂದು ಪಾತ್ರ ಕೊಟ್ಟಿದ್ದೀರಾ. ಸೊ ಇವ್ರಿಗೆ ಯಾಕೆ ಆ ಪಾತ್ರ ಕೊಡಬೇಕು ಅಂತ ಅನಿಸ್ತು? ಸೊ ವಿದ್ಯಾರ್ಥಿಗಳು ಇರ್ಬೇಕಾದ್ರೆ ಒಬ್ರು ಗುರು ಇರಬೇಕಲ್ವ, ಅವ್ರಿಗೊಬ್ರು ಫಾದರು ಮದರು ಯಾರೋ ಇರಬೇಕಲ್ಲ, ಅವ್ರನ್ನ ಲೀಡ್ ಮಾಡೋಕ್ಕೆ ಯಾರೋ ಒಂದು ಕ್ಯಾರೆಕ್ಟರ್ ಇರಬೇಕಲ್ಲ, ಆ ಕ್ಯಾರೆಕ್ಟ್ರೇ ಅವರು. ಸೊ ಅದ್ರ ಬ್ಯೂಟಿಫುಲ್ ಎಕ್ಸ್ಟ್ರಾಡಿನರಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ್ಯಕ್ಚುಲಿ ಒಬ್ಬ ಟ್ರಿಬಲ್ ಸ್ಟಾರ್ ಕ್ಯಾರೆಕ್ಟರು ಮಾಡಿದ್ದಾರೆ. ಫಸ್ಟ್ ಟೈಮ್ ಅವರು ವಿದ್ಯಾರ್ಥಿನಿಂದ ಕನ್ನಡ ಚಿತ್ರರಂಗಕ್ಕೆ ಆಸ್ ಆಕ್ಟರ್ ಆಗಿ ಅವರು ಸಿನಿಮಾಗೆ ತುಂಬ ಪರಿಚಯ ಇದ್ದಾರೆ. ಸಿನಿಮಾ ಸೇವೆ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಆಸ್ ಆಕ್ಟರ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ. ತುಂಬ ಪೊಟೆನ್ಷಿಯಲ್ ಇರೋ ಆ್ಯಕ್ಟರ್. ಅವರ ನಾವು ನನಗೆ ಸಿಕ್ಕಿರೋದು ಅದೃಷ್ಟ ಅಂತ ನಾನು ಹೇಳ್ತೀನಿ. ಆಮೇಲೆ ಆ್ಯಕ್ಚುಲಿ ಈ ಪಾತ್ರಕ್ಕೆ ಅವರು ಸೆಲೆಕ್ಷನ್ ಆಗಿದ್ದು ಒಂಥರ ಲವ್ ಆ್ಯಂಡ್ ಫೀಲ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಕ್ಸಿಡೆಂಟ್ಲಿ ಸುಮ್ಮನೆ ನಾನು ಬೈಕಲ್ಲಿ ಹಿಂಗೆ ಹೋಗ್ತಾ ಇದ್ದೆ, ಅವ್ರು ವಾಕ್ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇದ್ದೆ, ನೋಡಿದೆ, ಏನು ಬಂದೆ, ಮತ್ತೆ ವಾಪಸ್ ಹೋಗ್ಕೊಂಡು ಹಾಯ್ ಸರ್ ಅಂತ ಹೇಳ್ಬಿಟ್ಟು ಮತ್ತೆ ಬಂದ್ಬಿಟ್ಟೆ. ನಾನು ಆ್ಯಕ್ಚುಲಿ ಒಂದು ಹುಡುಗಿಯಿಂದ ಹೋದಾಗ ಫೀಲ್ ಮಾಡ್ದಲ್ಲ, ಹಂಗೆ ಫೀಲ್ ಮಾಡಿ ಬಂದ್ಬಿಟ್ಟು ಆಮೇಲೆ ನಮ್ಮ ಇ.ಪಿಗೆ ಹೇಳಿ ಅವ್ರ ನಂಬರ್ ಕಲೆಕ್ಟ್ ಮಾಡಿ ಅಂತ. ಹಂಗೆ ಕಲೆಕ್ಟ್ ಮಾಡಿ ಆಮೇಲೆ ಕನ್ವರ್ಸೇಷನ್ ಮಾಡಿದೆ. ಬಟ್ ಅಲ್ಲಿಂದ ಸೂಪರ್ ಜರ್ನಿ. ಆಮೇಲೆ ಇನ್ನೊಂದು ಎಸ್ಪೆಷಲಿ ಸರ್, ಆ್ಯಕ್ಚುಲಿ ಈ ಪಾಯಿಂಟ್ ಹೇಳಲೇಬೇಕು. ಕನ್ನಡ ಚಿತ್ರ ಈಗಿರೋ ಸಿಚುವೇಷನಲ್ಲಿ ಎವ್ರಿ ಆ್ಯಕ್ಟರ್, ಸಣ್ಣ ಪುಟ್ಟವರಿಂದ ಹಿಡಿದು ಸ್ಟಾರ್ಸ್ವರೆಗೂ ಸಿಕ್ಕಾಪಟ್ಟೆ ಪ್ರಮೋಟ್ ಮಾಡಬೇಕು. ನನಗೆ ಪ್ರಶಾಂತ್ ಸಂಬರ್ಗಿ ಅವರು ನಮ್ಮ ಕಾಲೇಜ್ಗಳಿಗೆ ಏನೇ ಇವೆಂಟ್ ಇದ್ರು ಅವರೇ ವಾಲಂಟ್ರಿಯಾಗಿ ಬರ್ತೀನಿ ಅಂತ ಹೇಳಿ ಪ್ರಮೋಟ್ ಮಾಡಿದೆ. ಯಾಕಂದರೆ ಈಗಿರೋ ಸ್ಥಿತಿಲಿ ಸಪೋರ್ಟಿಂಗ್ ಆ್ಯಕ್ಟ್ರುಗಳು ಇಷ್ಟರ ಮಟ್ಟಿಗೆ ಮಾಡ್ತಿರಲ್ಲ, ಅದು ನಾನು ಕೇಳಿದ್ರೆ ಈ ವಿಚಾರದಲ್ಲಿ ನಾನು ಗ್ರೇಟ್ಫುಲ್. ಮತ್ತು ಎಲ್ಲರೂ ಈಗ ಮಾಡಬೇಕು, ಯಾಕೆಂದರೆ ಈ ಟೈಮ್ ಇಸ್ ವೆರಿ ರಾಂಗ್. ಸಿನಿಮಾಗೆ ಎಲ್ಲರೂ ಹಿಂಗೆ ಮೇಲೆ ಎತ್ತಿದ್ರೇ ಇವಾಗ ಆಗೋದು. ಅದನ್ನು ಸೂಪರಾಗಿ ಮಾಡ್ತಿದ್ದಾರೆ. ಈ ಥರದ ಆ್ಯಕ್ಟರು ಎಲ್ಲ ಡೈರೆಕ್ಟರ್ಗಳು ಸಿಗಬೇಕು ಅಂತ ನನ್ನ ಆಸೆ. ಸರ್, ನೀವು ಸಾಮಾನ್ಯವಾಗಿ ಯಾವುದನ್ನು ಒಪ್ಪಲ್ಲ. ಸೊ ಈ ಪಾತ್ರನ ಒಪ್ಪಿ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರ, ಹೆಂಗ್ ಅನ್ಸ್ತು ಸರ್ ನಿಮ್ಗೆ? ಯಾಕೆ ಈ ಪಾತ್ರ ಒಪ್ಪುದ್ರ? ನಾನು ಮೊದಲನೇದಾಗಿ ಎಲ್ಲರೂ ಜೀವನದಲ್ಲಿ ಎಲ್ಲರೂ ಸ್ಟೂಡೆಂಟ್ಸ್ ಆಗಿರ್ತಾರೆ. ಸ್ಟೂಡೆಂಟ್ಸ್ ನೀವು ಆಗಿರ್ತೀರಾ, ಅರುಣ್ ಆಗಿರ್ತಾರೆ. ನಾವು ಸ್ಟೂಡೆಂಟ್ಸ್ ತುಂಬಾ ವರ್ಷ ಆಗಿದೆ, ಫೇಲ್ ಬೇರೆ ಆಗಿದ್ದೀವಿ ನಾವು. ಆಮೇಲೆ ಡಿಬಾರ್ ಆಗಿದ್ದೀವಿ. ಸ್ಟೂಡೆಂಟ್ಸು ಎಲ್ಲರಿಗೂ ಒಂದು 5 ವರ್ಷ ಡಿಗ್ರಿ PUC ಆದರೆ ನಮಗೆಲ್ಲ 9 ವರ್ಷ ಆ ಥರ. ಸೊ ನಾನು ತುಂಬ ಸ್ಟೂಡೆಂಟ್ ಲೈಫನ್ನು ನೋಡಿದ್ದೀನಿ. ನಾನು ಈ ವಿದ್ಯಾರ್ಥಿ ಟೈಟಲ್ ಕೇಳಿದಾಗ ನನಗೆ ಫಸ್ಟ್ ಜ್ಞಾಪಕ ಬಂದಿದ್ದು, ನಾನು ನೋಡೋ ಮೊದಲ ಚಿತ್ರ ಪ್ರೇಮಲೋಕ. ಅದರಲ್ಲಿ ಹಾಡಲು ಒಂದು ಹೋಗುತ್ತೆ, ಇದು ಹಂಸಲೇಖ ಅವರ ಒಂದು ಧ್ವನಿಯಲ್ಲಿ ಬಂದು ಹೋಗುತ್ತೆ. ಸೊ ಅರುಣ್ ಅವರು ನಮ್ಮನ್ನ ಪರಿಚಯ ಆಯಿತು, ಆಫೀಸಿಗೆ ಬಂದು ಈ ಕತೆ ಹೇಳಿದ್ರು. ಅವ್ರು ಇನ್ಸ್ಪೆಕ್ಟರ್ ಅಂದ ತಕ್ಷಣ ಆಯ್ತು ಸರ್ ಮಾಡ್ತೀನಿ ಬಿಡಿ ಅಂದ್ಬಿಡಿ. ಯಾಕಂದ್ರೆ ನಂಗೆ ಜೀವನದಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ನನ್ನ ಕನಸೆ ನೋಡಕ್ಕೂ ಹಂಗೆ ಕಾಣಿಸುತ್ತೀರಾ. ಆಕ್ಚುಲಿ ಇಲ್ಲ, ಈ ವಿಚಾರದಲ್ಲಿ ಹೇಳ್ಬೇಕು ಸರ್. ಆಕ್ಚುಲಿ ನಿಮ್ಗೆ ನೀವು ಹಾಕೊಂಡ್ರೆ ಯೂನಿಫಾರ್ಮ್ಗೆ ಕಡೆ. ಸೊ ಒಂದು ಗುರಿ ಇತ್ತು, IPS ಆಗಬೇಕು, KS ಬರೀಬೇಕು ಅಂತ. ತುಂಬಾ ಡಿಸ್ಟ್ರಾಕ್ಷನ್ ಇನ್ ಲೈಫ್. ಯಾವ ಗುರುಗಳಿಲ್ಲ, ಯಾವ ಥರದ ಕೋಚಿಂಗ್ ಇಲ್ಲ, ದುಡ್ಡಿನ ವ್ಯಾಮೋಹ.
ಸುತ್ತಮುತ್ತ ಇರ್ತಕ್ಕಂಥವ್ರೆಲ್ಲ ನಮ್ಮ ತಾಯಿ ತಮ್ಮಂದ್ರೆಲ್ಲ ವ್ಯಾಪಾರಕ್ಕೆ ಇಳಿದ್ಬಿಟ್ಟಿದ್ದಾರೆ, ಅಂಗಡಿ ಇಟ್ಕೊಂಡಿದ್ದಾರೆ. ನಮ್ಮ ತಂದೆ ಬ್ಯಾಂಕಿನ ಉದ್ಯೋಗ. ಹೀಗೆಲ್ಲ ಇರ್ಬೇಕಾದ್ರೆ ಒಂದು ಹಿಂಗೆ ಎಕ್ಸಾಮ್ ಕಟ್ಟಬೇಕು, ಇದು ಕಟ್ ಆಫ್, ಇದು ಟ್ರೈನಿಂಗ್ ತಗೋಬೇಕು, ಯಾವುದು ಇಲ್ಲ. ಸೊ IPS ಪೊಲೀಸ್ ಹಾಕೋದು ಒಂದು ಕನಸಾಗಿ ಹೊಡೆದ್ಬಿಡ್ತು. ಆ ಕನಸನ್ನ ನನ್ಸು ಮಾಡಿದ್ದೆ ನಮ್ಮ ಗೆಳೆಯರು, ನಮ್ಮ ಚಿತ್ರದ ನಿರ್ದೇಶಕರು ಅರುಣ್ ಮುಕ್ತರು. ಕತೆ ಕೇಳಲಿಲ್ಲ, ಸರ್ ಐ ಆಮ್ ವಿತ್ ಯು ಸರ್ ಅಂತ ಶೇಕ್ ಹ್ಯಾಂಡ್ ಮಾಡಿ ಹೊರಟ್ಬಿಟ್ಟೆ. ನೆಕ್ಸ್ಟ್ ಡೇ ಬಂದು ಕತೆ ಹೇಳ್ತೀನಿ ಅಂದ್ರು. ಕತೆ ನಾನು ಮಾಡುವ ಜೀವನದ ಶೈಲಿಯ ತದ್ವಿರುದ್ಧವಾಗಿದೆ, ನಾನು ಅನುಸರಿಸುವ ಸಿದ್ಧಾಂತಕ್ಕೆ ತದ್ವಿರುದ್ಧವಾಗಿದೆ, ನಾನು ಯಾವುದಕ್ಕೆ ಹೋರಾಡ್ತೀನೋ ಅದ್ರ ವಿರುದ್ಧವಾಗಿದೆ. ಎಲ್ಲಿ ಭ್ರಷ್ಟಾಚಾರ, ಎಲ್ಲಿ ಸಮಾಜ ಸೇವೆ, ಏನ್ ನಾನು ಅದನ್ನ ಹೇಳ್ತೇನೆ ಅದ್ ವಿರುದ್ಧವಾಗಿ ನಾನು ಹೋರಾಡ್ತಾ ಇದ್ದೀನೋ, ಭ್ರಷ್ಟಾಚಾರ ಇರಬಾರ್ದು, ಸತ್ಯವಾಗಿ ನಡಿಬೇಕು, ಸಮಾಜ ಡ್ರಗ್ ಮುಕ್ತ ಆಗ್ಬೇಕು, ಕರ್ನಾಟಕ ಡ್ರಗ್ ಮುಕ್ತ ಆಗ್ಬೇಕು, ಭಾರತ ಡ್ರಗ್ ಮುಕ್ತ ಆಗ್ಬೇಕು, ಈ ತರದೆಲ್ಲ ಒಂದು ಸಂದೇಶ ಕೊಡ್ಬೇಕಾದ್ರೆ ಇವ್ರು ಬಂದು ನೀವು ಒಳ್ಳೆ ಆಫೀಸರ್ ಅಲ್ಲ ಅಂದ್ಬಿಟ್ರೆ ನನಗೆ. ನಾನು ಏನ್ ಸರ್ ಇದು ಜನ ಹೆಂಗ್ ತಗೊಂತಾರೆ, ಟೂ ಶೇಡ್ ಆ ಕಡೆ ಈ ಕಡೆ ಇದೆ. ಸೊ ಜನ ಹೇಗೆ ಸ್ಪಂದಿಸ್ತಾರೆ ಸರ್? ನನ್ನನ್ನ ಜನರು ಯಾವುದೋ ಒಂದು ಸಾಮಾಜಿಕ ಕಳಕಳಿ, ಸಮಾಜದ ಒಂದು ಒಳಿತಿಗಾಗಿ ಮಾಡತಕ್ಕಂಥ ಕೆಲಸಕ್ಕೆ ನನ್ನ ಪ್ರಶಂಸೆ ಮಾಡಿದ್ದಾರೆ. ಇದೇನು ಸರ್ ಇದು ನೆಗೆಟಿವ್ ಆಗುತ್ತಲ್ಲ ಎಂಡಲ್ಲಿ ಅಂತ ಹೇಳಿದಾಗ, ಸರ್ ಯು ಆರ್ ಓನ್ಲಿ ಅನ್ ಆಕ್ಟರ್ ಇನ್ ದ ಮೂವಿ. ನಿಜ ಜೀವನದಲ್ಲಿ ನಿಮ್ಮ ಹೋರಾಟ ಯಾವತ್ತೂ ಜಯ ಸಿಗುತ್ತೆ ಮಾಡಿ. ಒಂದು ಪೊಲೀಸ್ ಪಾತ್ರ ಅಂತ ಹೇಳಿ ಚಂದನ್ ಅವ್ರ ಜೊತೆಗೆ ಹೆಚ್ಚಾಗಿ ನನ್ನ ಒಂದು ಕಾಂಬಿನೇಷನ್ ಇದೆ. ಚಂದನ್ ಶೆಟ್ಟಿ ಅವರು ಈ ಪಿಕ್ಚರ್ನ ನಾಯಕರು. ಅದರಲ್ಲಿ ಹೊಡೆದಾಟ, ಫೈಟ್ ಸೀನ್ಗಳು, ಫಸ್ಟ್ ಡೇನೆ ಫೈಟ್ ಸೀನು. ನನಗೆ ಹೆಂಗ್ ಹೊಡಿಯೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನನ್ನ ನಿಜವೂ ಜೋರಾಗಿ ಓದ್ಬಿಟ್ಟೆ ಒಂದ್ಸಲ, ಏಟ್ ಬೇರೆ ಬಿತ್ತು ಅವ್ರಿಗೆ. ಸೊ ಈ ಥರದ್ದೆಲ್ಲ ಇರ್ಬೇಕಾದ್ರೆ ಒಂದು ಒಳ್ಳೆ ಜರ್ನಿ. ಅನೇಕ ಚಿತ್ರರಂಗದ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾನೆ, ಡಿಸ್ಟ್ರಿಬ್ಯೂಷನ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದಾನೆ, ರೇಡಿಯೋ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೇನೆ, ಮಲ್ಟಿಪ್ಲೆಕ್ಸ್ ಕಟ್ಟುವ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೇನೆ, ಚಿತ್ರರಂಗ ಡಿಸ್ಟ್ರಿಬ್ಯೂಷನ್ ನನ್ನ ವೈಯಕ್ತಿಕವಾಗಿ ಮಾಡಿದ್ದೇನೆ. ಎಲ್ಲವೂ ಮಾಡಿದಾಗ ಚಿತ್ರರಂಗದಲ್ಲಿ ನಟನೆ ಮಾಡುವ, ಬಣ್ಣ ಹಚ್ಚುವ ಅವಕಾಶ ಸಿಕ್ಕಿದ್ದು ನಮ್ಮ ಚಿತ್ರದ ಪ್ರಿನ್ಸಿಪಲ್, ಈ ಮೂವಿಯ ಪ್ರಿನ್ಸಿಪಲ್ ಡೈರೆಕ್ಟರ್, ಲೆಕ್ಚರರ್ ಅರುಣ ಮುಕ್ತ ಅವರಿಂದನೇ. ಸೊ ಆ ಗುರುಗಳಂತಲೇ ಹೇಳ್ಬೇಕೀಗ. ಸೊ ಆ ಥರದ್ದು ಒಂದು ಅವಕಾಶ ಸಿಕ್ಕಿದ್ದು ನನಗೆ ಒಂದು ಖುಷಿ ಆಯಿತು. ವಿದ್ಯಾರ್ಥಿನಿಯರೇ, ನನಗೆ ತುಂಬ ಜನ ಆಂಗ್ಲ ಮಾಧ್ಯಮದ ಅಮೆರಿಕದಲ್ಲಿ NRIs, ಕನ್ನಡ ಬಿಟ್ಟು ಮಾತಾಡೋರು ಫ್ರೆಂಡ್ಸ್ ಜಾಸ್ತಿ, ಯಾಕಂದ್ರೆ ವ್ಯವಹಾರ ಅದು ಇದು ಬಾಂಬೆ. ವಿದ್ಯಾರ್ಥಿನಿ ಅಂದ ತಕ್ಷಣ ಸ್ಟೂಡೆಂಟ್ಸ್ ಅಂತ ಹೇಳಿದಾಗ, ಓ ಇಟ್ಸ್ ಆಲ್ ಅಬೌಟ್ ಕಾಲೇಜ್ ಲೈಫ್, ಐ ಯು ಲೆಕ್ಚರರ್ ಅಂತ ಆ ಥರದ್ದೆಲ್ಲ ಒಂದು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಇಟ್ಸ್ ಪ್ಯೂರ್ ಫೀಮೇಲ್ ಅಂಡ್ ಮೇಲ್ ಸ್ಟೂಡೆಂಟ್ಸ್ನ ಹೇಗೆ ನಮ್ಮಲ್ಲಿ ಜೆಂಡರ್ ಅಂತ ಕರಿತೀವಿ, ವಿದ್ಯಾರ್ಥಿನಿಯರೇ ಅನ್ನೋದನ್ನ ಮಾಡಿರ್ತಕ್ಕಂಥ ಚಿತ್ರ. ವೆರಿ ಕಲರ್ಫುಲ್, ಯಂಗ್ ಕಮರ್ಷಿಯಲ್ ಮೂವಿ. ಬರೀ ಟ್ರೈಲರ್ ನೋಡಿದ್ರೆ ಖುಷಿ ಆಗುತ್ತೆ. ಸಾಂಗ್ಸ್ ಎಸ್ಪೆಷಲಿ ಈ ಪಾರ್ಟಿ ಸಾಂಗ್ ಇದೆಯಲ್ಲ, ಅದನ್ನು ಸ್ಟೆಪ್ ಅಲ್ಲಿ ಹಾಕ್ಬೋದು ನಾವು. ಈ ಥರದೊಂದು ಜೀವನದಲ್ಲಿ ಏನಾದ್ರು ಒಂದು ಸಾಹಸ ಇರಬೇಕು. ನೀವು ಬರೇ ತಿನ್ನೋದು, ಉಣ್ಣೋದು, ಮಲ್ಗೋದು, ಮದ್ವೆಗೆ ಹೋಗೋದು, ಗೃಹಪ್ರವೇಶಕ್ಕೆ ಹೋಗೋದು, ಇದೇ ಹುಟ್ಟು ಸಾವು ನಡುವೆ ಯಾವ ತರದ ಬಣ್ಣ ಹಚ್ತಿರೋದು ಇಂಪಾರ್ಟೆಂಟ್. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಈ ಹುಟ್ಟು ಆಕಸ್ಮಿಕ, ಸಾವು ಖಚಿತದಲ್ಲಿ ನಮ್ಮದೇ ಆದ ಒಂದು ಛಾಪನ್ನ ಮೂಡಿಸೋದೇ ನಮ್ಮ ಕ್ರಿಯಾಶೀಲತೆ ಮತ್ತು ನಾವು ಏನಾದ್ರು ಮಾಡಬೇಕು ಅನ್ನೋದು ಒಂದು ಹಂಬಲದಿಂದ. ಆ ಒಂದು ಕ್ರಿಯಾಶೀಲತೆ ಮತ್ತು ಒಂದು ಆಸೆ ಏನಿತ್ತಲ್ಲ, ಅದನ್ನ ನಾನು ಈ ಪಿಕ್ಚರ್ ತಿರ್ಸ್ಕೊಂಡಿದ್ದೀನಿ. ಸರ್, ನಿಮ್ಗೆ ಪ್ರಶಾಂತ್ ಸರ್ನ ಅಪ್ರೋಚ್ ಮಾಡಿದಾಗ ಒಪ್ತಾರಾ ಇಲ್ವಾ ಅನ್ನೋ ಡೌಟ್ ಏನಾದ್ರು ಇತ್ತಾ ನಿಮ್ಗೆ? ಸರ್ ವೆರಿ ಕ್ಲಿಯರ್. ನಾನು ಆಕ್ಚುಲಿ ಹೆಂಗ್ ಗೊತ್ತಾ, ಈಗ ಈ ಲೈನ್ ಹೊಡಿಯೋರು ಗರ್ಲ್ ಫ್ರೆಂಡ್ ಮಾಡ್ಕೊಂಡ್ರು ಹೆಂಗ್ ಕಾನ್ಫಿಡೆನ್ಸ್ ಇರುತ್ತೆ ಹೇಳಿ, ಅಷ್ಟೇ. ನಾನು ಹೋಗೋದು ಅಪ್ರೋಚ್ ಮಾಡೋದು ಅಷ್ಟೇ ಇದಿದ್ನಂತ. ನನಗೆ ಅವರಿಂದ ರಿಯಾಕ್ಷನ್ ಏನ್ ಬರುತ್ತೆ ಅನ್ನೋದು ನನ್ ತಲೆಯಲ್ಲಿಲ್ಲ. ಒಪ್ತಾರೆ ಒಪ್ಪಲ್ಲ ಆ ಕ್ವಶನ್ಸ್ ನನಗೆ ಇರ್ಲಿಲ್ಲ ಸರ್. ಓಕೆ, ನಾನು ಹೋಗ್ತೀನಿ, ಅಪ್ರೋಚ್ ಮಾಡ್ತೀನಿ. ಆಕ್ಚುಲಿ ಏನ್ ಗೊತ್ತಾ, ಅವ್ರಿಗೆ ನಾನು ಆಲ್ರೆಡಿ ಅವ್ರ ಯೂನಿಫಾರ್ಮ್ ಅಲ್ಲಿ ಡ್ರಿಂಕ್ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಹಿಂಗಾಗೋಯ್ತು ಸರ್. ಆಮೇಲೆ ನಾನು ಡೆಸ್ಟಿನಿನೂ ನಂಬೇಕಾಗುತ್ತೆ ಕೆಲವು ಸರಿ, ಈ ಟಕ್ ಆಗೋಯ್ತು. ಆಮೇಲೆ ಅವರು ಹೇಳಿದ್ರು, ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ, ಕ್ಯಾರೆಕ್ಟರ್ ಹೆವಿ ಇದೆ, ಹೆಂಗ್ ಮ್ಯಾಚ್ ಆಗುತ್ತೆ, ಏನು ಎತ್ತ ಅಂತ ಭಯ ಇರುತ್ತೆ. ಫಸ್ಟ್ ಟೈಮ್ ಮಾಡೋರಿಗೆ ನಮಗೂ ಭಯ ಇರುತ್ತೆ, ಸೈಮಿಲ್ಟೇನಿಯಸ್ ಇರುತ್ತೆ. ಸೊ ಇವ್ರ ಕ್ಯಾರೆಕ್ಟರ್ ನನಗೆ ಶೂಟ್ ಮಾಡ್ಬೇಕಾದ್ರೆ ಕಾಸ್ಟ್ಯೂಮ್ ಹಾಕಿದ್ದಾಗ ಒಂದ್ ರೀತಿ ಕಾಣುತ್ತೆ, ಕಾಸ್ಟ್ಯೂಮ್ ಹಾಕಿ ಆಕ್ಟ್ ಮಾಡ್ಬೇಕಾದ್ರೆ ಒಂದ್ ರೀತಿ ಕಾಣಿದೆ. ಅದಾದ್ಮೇಲೆ DI ಅಲ್ಲಿ ಎಡಿಟಿಂಗ್ ಅಲ್ಲಿ ಒಂಥರ ಕಂಡಿದೆ. ಅದಾದ್ಮೇಲೆ ಇವಾಗ ಮ್ಯೂಸಿಕ್ ಬಿದ್ಮೇಲೆ ಸೂಪರ್ ಆಗಿ ಕಂಡಿದೆ. ಅದಾದ್ಮೇಲೆ ಕಾಂಬಿನೇಷನ್ ನೋಡಿದಾಗ ಇವ್ರು ಯಾರು ಹಿಂದಿ ಆಕ್ಟರ್ ಬಂದಿದಾರಲ್ಲ ಅನ್ನೋ ಫೀಲ್ ಅಲ್ಲಿ ಇದೆ.
ಆಮೇಲೆ ಸ್ಕ್ರೀನ್ ಅಪಿರಿಯನ್ಸ್ ಮಾತ್ರ ಫ್ಯಾಂಟಾಸ್ಟಿಕ್, ಅದ್ಭುತ. ಆಮೇಲೆ ಇನ್ನೊಂದು ಹೆಂಗಂದ್ರೆ ಸರ್, ಎಲ್ಲದಕ್ಕೂ ಮೀರಿ ನನಗೆ ಪ್ರಶಾಂತ್ ಸಂಬರ್ಗಿ ಸರ್ ಆಸ್ ಅ ಆ್ಯಕ್ಟರ್ ಆಗಿ ತುಂಬ ಚಿತ್ರಗಳು ಮಾಡಬೇಕು, ಮತ್ತು ಆಮೇಲೆ ಅವರಿಗೆ ಈ ಭಾಷೆಯಿಂದನೂ ಬೇರೆ ಭಾಷೆಗೆ ಹೋಗೋ ಕೆಪಾಸಿಟಿ ಇದೆ ಅವರಿಗೆ, ಆ ಲುಕ್ಸ್ ಇದೆ ಅವರಿಗೆ. ಓಕೆ, ಪ್ಲಸ್ ಆಮೇಲೆ ಇವ್ರು ಹೋಗಬೇಕು, ಏಕೆ ಎಸ್ಪೆಷಲಿ ಅಂದರೆ ಇವರಿಗೆ ಸಿನಿಮಾ ಸಮಸ್ಯೆಗಳು ಗೊತ್ತು, ಪ್ರೊಡ್ಯೂಸರ್ ಪ್ರಾಬ್ಲಮ್ಗಳು ಗೊತ್ತು, ಡೈರೆಕ್ಟರ್ ಪ್ರಾಬ್ಲಮ್ ಗೊತ್ತು, ಇಂಡಸ್ಟ್ರಿ ಪ್ರಾಬ್ಲಮ್ ಗೊತ್ತು. ಮತ್ತು ಇಂಡಸ್ಟ್ರಿಲಿ ಅವರು ಕೋಟ್ಯಾಂತರ ರೂಪಾಯಿನ ಕಳ್ಕೊಂಡಿದ್ದಾರೆ, ಕೋಟ್ಯಾಂತರ ರೂಪಾಯಿನ ಅರ್ನ್ ಮಾಡಿದ್ದಾರೆ, ಈಗಲೂ ಆ ಮುಂದುವರೆದ ಭಾಗ ಹೋಗ್ತಾನೆ ಇರುತ್ತೆ. ಹಂಗಾಗಿ ಅವರಿಗೆ ನಾಲೆಡ್ಜ್ ಇರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅವ್ರನ್ನ ಬೆಳೆಸಿದಷ್ಟು ಇಂಡಸ್ಟ್ರಿಗೆ ಲಾಭ, ಪ್ರೊಡಕ್ಷನ್ ಹೌಸಿಗೆ ಲಾಭ, ನಮ್ಮಂಥ ಡೈರೆಕ್ಟ್ರಿಗೆ ಲಾಭ. ಹಾಗಾಗಿ ಅವರು ಹೆಚ್ಚು ಬೆಳೀಲಿ, ಹೆಚ್ಚು ಸಿನಿಮಾಗಳು ನಾನು ಕೇಳಿ ಡೈರೆಕ್ಟರ್ಗಳು ಕೊಡಲಿ ಅಂತ ನಾನು ನನ್ನ ಸುತ್ತಮುತ್ತ ಡೈರೆಕ್ಟ್ರಿಗೆ ಹೇಳ್ತೀನಿ. ಸರ್, ಈಗ ಅಂದರೆ ವಿದ್ಯಾರ್ಥಿನಿಯರೇ ಅನ್ನೋ ಟೈಟ್ಲ್ ಅಂತೂ ತುಂಬಾ ಇದಾಗಿದೆ. ಇಷ್ಟು ವರ್ಷ ಜರ್ನಿಲಿ ನೀವು ಯಾವ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿಲ್ಲ, ಇದೇ ಸಿನಿಮಾದಲ್ಲಿ ಫಸ್ಟ್ ಆ್ಯಕ್ಟ್ ಮಾಡ್ತಿದ್ದೀರಾ. ಆಫರ್ ಏನಾದರೂ ಬಂದಿದೆ ನಿಮಗೆ ತುಂಬ ವರ್ಷಗಳಿಂದ ಬೇರೆ ಬೇರೆ ಸಿನಿಮಾಗಳಲ್ಲಿ? ಸಿನಿಮಾದಲ್ಲಿ ಆಕ್ಟ್ ಮಾಡಿ ಅವಮಾನ ಮಾಡಿಸ್ಕೊಂಡಿದ್ದು, ಆ ಸಿನಿಮಾದ ಶೂಟಿಂಗ್ ಅಲ್ಲಿ ನನ್ನ ಪಾತ್ರವನ್ನ ಕಟ್ ಮಾಡಿ ಅವಮಾನಿಸ್ಕೊಂಡು ಬಂದಾಗಿಂದ ನಾನು ಚಿತ್ರದ ಕಡೆ ಹೋಗಬಾರ್ದು ಅಂತ 2010 ಬಣ್ಣ ಹಚ್ಚಿದ್ದೆ. ತುಂಬಾ ದೊಡ್ಡ ಪಾತ್ರ ಮಾಡಿದ್ದೆ. ನಾಯಕ ನಟರಿಗೂ ನಮಗೂ ಯಾವುದೋ ಒಂದು ಭಿನ್ನಾಭಿಪ್ರಾಯಕ್ಕೆ ನಾವು ಮಾಡಿದ ಚಿತ್ರದ ತುಣುಕುಗಳನ್ನೆಲ್ಲ ಕಟ್ ಮಾಡಿ ರೀಶೂಟ್ ಮಾಡಿದ್ದಿದೆ. ಅವಾಗ ಏನು 2010 ನಾವು ಬಣ್ಣ ಹಚ್ಚಬಾರ್ದು ಅಂತ ಇದ್ದಿದ್ದು, 2014 ವರ್ಷ ರಾಮನ ವನವಾಸದ ಥರ 14 ವರ್ಷ ಆದ್ಮೇಲೆ ಮತ್ತೆ 2024ಕ್ಕೆ ನಾವು ಬಣ್ಣ ಹಚ್ಚಿದ್ದು. ರಿಯಾಲಿಟಿ ಶೋಗಳಲ್ಲಿ ನೈಜತೆಯನ್ನ ಸೆರೆ ಹಿಡಿಯುವ ರಿಯಾಲಿಟಿ ಶೋ ಅಲ್ಲಿ 2 ಸಲ ಹೋಗಿ ಬಂದೆ. ಮೊದಲನೇ ಸಲ ಹೋಗಿ ಬಂದಾದ್ಮೇಲೆ ನನಗೆ ಸಿಕ್ಕಿದ್ದು ಅರುಣ್. ಮೊದಲನೇ ಸಲ ನಾವು ಹೋಗಿದ್ದು ಕರ್ನಾಟಕದ ಜನತೆಗೆ ನ್ಯೂಸ್ ಸ್ಪರ್ಧೆಯಿಂದ, ಟಿವಿ ಚಾನೆಲ್ಗಳ ನ್ಯೂಸ್ ಸ್ಪರ್ಧೆಯಿಂದ ಹೆಚ್ಚಾಗಿ ಕಾಣಿಸ್ಕೊಂಡು ನಾವು ಹೋಗಿದ್ದು ಎಂಟರ್ಟೈನ್ಮೆಂಟಲ್ಲಿ. ಬರೀ ನ್ಯೂಸಲ್ಲಿ ಸಂಬರ್ಗಿ ಹೇಳಿದ್ರು, ಸಂಬರ್ಗಿ ಮಾಡಿದ್ರು, ಎಡಿಟೋರಿಯಲ್ ಬರ್ತಾ ಇತ್ತು. ಬಟ್ GECಯಲ್ಲಿ ನಿಜವಾದ ವ್ಯಕ್ತಿತ್ವನ ಪರಿಚಯ ಮಾಡಿಕೊಟ್ಟಿದ್ದು ಒಂದು ಎಂಟರ್ಟೈನ್ಮೆಂಟ್ ಚಾನಲ್. ಸೊ ಬಣ್ಣ ಹಚ್ಚಿದೆ ಫಸ್ಟ್. ಅದು ಕಾರಣಾಂತರಗಳಿಗೆ ಬರಲಿಲ್ಲ, ತುಂಬ ದೊಡ್ಡ ಪಿಕ್ಚರ್ ಇತ್ತು, ಅದು ಇರುತ್ತಲ್ಲ ವಿಧಿಯಾಟ. ಸರ್, ತುಂಬ ವರ್ಷಗಳ ನಂತರ ಬಣ್ಣ ಹಚ್ಚಿದ್ದೀರಾ. ಆ್ಯಕ್ಟಿಂಗು ಅಂದರೆ ತುಂಬ ವರ್ಷಗಳ ಆದ್ಮೇಲೆ ಮಾಡ್ತಿದ್ದೀರಲ್ಲ, ಸೊ ಹೆಂಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ನೀವು? ನಾನು ಮೂಲತಃ ಕಾಲೇಜ್ಗಳಲ್ಲಿ ಮತ್ತು ನನ್ನ ಡಿಗ್ರಿ ಟೈಮಲ್ಲಿ ನಾನು ರಂಗಭೂಮಿ ಕಲಾವಿದ. ರಾಜೇಂದ್ರ ಕಾರಂತ್ ಅವರ ಟೀಮಲ್ಲಿ ನಾನು ಸತತವಾಗಿ 4 ನಾಟಕ ಮಾಡಿದ್ದೇನೆ. ಆ ನಾಟಕಗಳೆಲ್ಲ ತುಂಬ ರಂಗಶಂಕರದಲ್ಲಿ, ಟೌನ್ ಹಾಲಲ್ಲಿ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದು ಹವ್ಯಾಸಿಯಾಗಿ ಇದ್ದಿದ್ದು, ನಾನು ಪ್ರೊಫೆಷ್ನಲ್ ಆಗಿರಲಿಲ್ಲ. ಶನಿವಾರ ಭಾನುವಾರ, ಬುಧವಾರ ಗುರುವಾರ ಪ್ರಾಕ್ಟೀಸು, ಶನಿವಾರ ಸಣ್ಣ ಸಣ್ಣ ಪಾತ್ರಗಳಿತ್ತು. ದೊಡ್ಡ ಪಾತ್ರವನ್ನು ನಿಭಾಯಿಸಿದಾಗ ರಾಜೇಂದ್ರ ಕಾರಂತು ಬರಹಗಾರರವರು, ಅವರು ಮೆಮರಿ ಪವರ್ ಇಂಪಾರ್ಟೆಂಟು, ಡೈಲಾಗು ಅಲ್ಲಿ ಇಂಪ್ರೋಸೇಷನ್ ಅಂದಾಗ ಅದನ್ನು ಮಾಡಿ ಒಂದು ರಾಸಾಯನ ಅಂತ ಹೇಳಿ ಒಂದು ನಾಟಕ ಮಾಡೋದು ರಂಗಶಂಕರದಲ್ಲಿ. ಸರ್, ನಮ್ಮ ಲೈಫಲ್ಲಿ ಕಾಲೇಜ್ ಲೈಫ್ ಅನ್ನೋದು, ಸ್ಕೂಲ್ ಲೈಫ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಿಮಗೆ ಕಾಲೇಜ್ ಲೈಫ್ ಇಂಪಾರ್ಟೆಂಟಾ, ಸ್ಕೂಲ್ ಲೈಫ್ ಇಂಪಾರ್ಟೆಂಟು? ಜ್ಞಾಪಕದ ಶಕ್ತಿಯನ್ನು ನೋಡೋದಾದ್ರೆ ಕಾಲೇಜ್ ಲೈಫು. ಬಟ್ ನಿಜವಾದ ಸ್ನೇಹಿತರು ಲೈಫನ್ನು ಎಂಜಾಯ್ ಮಾಡಿದ್ದು ಹೈಸ್ಕೂಲ್. ಸೊ ಹೈಸ್ಕೂಲ್ ಲೈಫಲ್ಲಿ ಸಿಕ್ಕಿರ್ತಕ್ಕಂಥ ಫ್ರೆಂಡ್ಸು, ನಾನು ಲೈಫಲ್ಲಿ ಅದೃಷ್ಟ ಮಾಡಿದ್ದೀನಿ. ನನಗೆ 1ನೇ ಕ್ಲಾಸಿಂದ ಸಿಕ್ಕಿರ್ತಕ್ಕಂಥ ಗೆಳೆಯ ಡಿಗ್ರಿ ಆಗೋವರೆಗೂ, ಅಂದರೆ ಅವ್ನು ಡಿಗ್ರಿ ಬೇಗ ಪಾಸ್ ಆದ, ನಾನು ಡಿಗ್ರಿ ಆಮೇಲೆ ಪಾಸ್ ಆದೆ. ಅಷ್ಟು ವರ್ಷ ಜೊತೆಗೆ ಒಂದೇ ಸ್ನೇಹಿತನ ಇಟ್ಕೊಳ್ಳೋದಿದೆಯಲ್ಲ, ಅದೆಲ್ಲ ಅದೃಷ್ಟ. ಅದು ನಿಮ್ಮ ವ್ಯಕ್ತಿತ್ವವನ್ನು ಬಿಂಬಿಸುತ್ತೆ. ಒಂದು ಗಾದೆ ಇದೆ, ನಿನ್ನ ಫ್ರೆಂಡ್ಸ್ ಯಾರು ಅಂತ ಹೇಳು, ನಾನು ಯಾರು ಅಂತ ಹೇಳ್ತೀನಿ ಅಂತ. ಹಾಗೆ ನಮಗೆ ಅವಾಗಿಂದ ಕಾಲೇಜ್ ಲೈಫಿನ ನನಗೆ ಸ್ಕೂಲ್ ಲೈಫ್ ತುಂಬ ಇಷ್ಟ. ಸರ್, ನಿಮಗೆ? ಸರ್, ನನಗೆ ಆ್ಯಕ್ಚುಲಿ ಬಹುದು ವಿದ್ಯಾರ್ಥಿ ಅಂದರೆ ಆ್ಯಕ್ಚುಲಿ ನನಗೆ ಈಗಲೂ ಕಲಿಕೆ ವಿಚಾರ ಎಲ್ಲೇ ಹೋದ್ರೂ ಕಲಿತಾ ಇರೋದೇ ಇಷ್ಟ. ಹಂಗಾಗಿ ನಾನು ಯಾವತ್ತೂ ವಿದ್ಯಾರ್ಥಿನೇ ಈಗಲೂ. ಸರ್, ನಿಮ್ಮ ಸ್ಕೂಲ್ ಲೈಫ್ ಹಾಗೂ ಕಾಲೇಜ್ ಲೈಫಲ್ಲಿ ನೀವು ಓದ್ತಿರ್ಬೇಕಾದ್ರೆ ನಮಗೊಂದು ಏಮ್ ಇರುತ್ತೆ, ನಾನು ದೊಡ್ಡನಾದ್ಮೇಲೆ ಇದೇ ಥರ ಆಗಬೇಕು ಅಂತ. ನಿಮ್ಗೆ ಆ ಥರ ಏಮ್ ಅನ್ನೋದಾದ್ರೆ ಯಾವುದಿತ್ತು ಸರ್? ಅದೇ ಹೇಳಿದ್ನಲ್ಲ, ಕಾಲೇಜಲ್ಲಿ ಸ್ಕೂಲಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಆಗಬೇಕು. ಮೊದಲು ಟ್ರೈನ್ ಡ್ರೈವರ್ ಆಗ್ಬೇಕಂತಿತ್ತು, ಯಾಕಂದರೆ ಟ್ರೈನ್ ಎಲ್ಲ ಕಡೆ ಹೋಗುತ್ತೆ ಅಂತ. ಆಮೇಲೆ ಕ್ಯಾಪ್ಟನ್ ಆಗ್ಬೇಕಂತಿತ್ತು, ಪೈಲಟ್ ಆಗ್ಬೇಕಂತಿತ್ತು. ಬಟ್ ಹೈಸ್ಕೂಲಲ್ಲಿ ನಾನು ಖಡಾಖಂಡಿತವಾಗಿ ಇನ್ಸ್ಪೆಕ್ಟ್ರೇ ಆಗೋದು.
ಗನ್ನೇ ಇಟ್ಕೊಳೋದು, ಬುಲೆಟಲ್ಲೇ ಹೋಗೋದು, ಈ ಥರದ್ದೆಲ್ಲ ಕನಸುಗಳಿತ್ತು. ಅದು ಕ್ರಮೇಣ ಬುದ್ಧಿ ಬರ್ತಾ ಇದ್ದಂಗೆ ಯಾವ ಕಷ್ಟ ಇದೆ, ಎಕ್ಸಾಮ್ ಆಗಿದೆ ಎಲ್ಲ ಗೊತ್ತಾಗ್ತಾ ಆಗ್ತಾನೆ ಲೈಫ್ ಏನಾಗ್ತಾ ಅರ್ಥ ಆಗೋದು. ಬಟ್ ಕನಸಿಂದೆ ಹುಚ್ಚಿರಬೇಕು, ಅದ್ರ ಹಿಂದೆ ಓಡಬೇಕು. ಸರ್, ಇವಾಗ ಕಾಲೇಜ್ ಲೈಫ್ ಮತ್ತು ಸ್ಕೂಲ್ ಲೈಫ್ ತುಂಬ ಎಂಜಾಯ್ ಮಾಡಿರ್ತೀವಿ. ಅಂದರೆ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತ ಇರ್ತೀವಿ. ಅದನ್ನು ಮಿಸ್ ಮಾಡ್ಕೊಳ್ಳೋದು ಎಂಜಾಯ್ ಮಾಡ್ತೀವಿ. ನಾವು ಹೊರಗಡೆ ಬರ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಆ ಥರ ನಿಮ್ಗೆ ಏನಾದರೂ ಮುಂದೆ ಹೆಂಗೆ ಅಂದರೆ ನೀವು ಕಾಲೇಜ್ ಔಟ್ ಆದಮೇಲೆ ಮುಂದೆ ಹೆಂಗೆ ಲೈಫ್ ಏನು ಲೀಡ್ ಮಾಡಬೇಕು ಅಂತ ಯಾವ ಥರ ಯೋಚನೆ ಇತ್ತಾ ನಿಮಗೆ? ಇಲ್ಲ, ನನಗೇನು ಅದೃಷ್ಟ ಗೊತ್ತಿಲ್ಲ. ನಾನು ಕಾಲೇಜ್ ಮುಗಿತಾ ಇದ್ದಂಗೆ, MBA ಮುಗಿತಾ ಇದ್ದಂಗೆ ನನಗೆ ಟೆಲಿಕಾಂ ಸಂಸ್ಥೆಯಲ್ಲಿ ಕೆಲಸ ಸಿಕ್ತು. ಅಂದರೆ ನನಗೆ ಫೈನಲ್ ಇರಬೇಕಾದ್ರೆ ನನಗೆ ಕೆಲಸ ಸಿಕ್ಬಿಡ್ತು. ಸೊ ಆ ಥರದ್ದೆಲ್ಲ ಏನು ಭಯ ಇರಲಿಲ್ಲ ನನಗೆ. ಸೊ 2000ಕ್ಕೆ ನಾನು MBA ಮುಗಿಸಿದ್ದು. ಸ್ಟ್ರೇಟ್ ಅವೇ ಆಗಿನ ಒಂದು ಟೆಲಿಕಾಂ ಕ್ರಾಂತಿ ನಡೀತಾ ಇತ್ತು. ಆ ಟೆಲಿಕಾಂ ಕ್ರಾಂತಿಯಲ್ಲಿ ಹೊಸ ಹೊಸ ಟೆಲಿಕಾಂ ಸಂಸ್ಥೆಗಳು ಬಂದಿದ್ವು. ಅದ್ರಲ್ಲಿ ನಾವು ಕೆಲಸಕ್ಕೆ ಸೇರ್ಕೊಂಡ್ಬಿಟ್ವಿ. ಅವಕಾಶ ಇತ್ತು, ನಮಗೆಲ್ಲ ಅದೃಷ್ಟ, ಅವಕಾಶಗಳು ಜಾಸ್ತಿ ಇತ್ತು. ಈಗಿನ ಜಗತ್ತಲ್ಲಿ ಸ್ವಲ್ಪ ಕಷ್ಟ, ಸ್ಟ್ರಗಲ್ ಲೈಫ್. ಬಟ್ ಮೈ ಎರಾ ಜನ ಕಮ್ಮಿ ಸಿಗ್ತಾ ಇತ್ತು. ಸರ್, ನಿಮಗೆ ಚಂದನ್ ಶೆಟ್ಟಿ ಒಬ್ರು ರ್ಯಾಪರ್ ಅಂತ ಎಲ್ರಿಗೂ ಗೊತ್ತು. ಸೊ ರ್ಯಾಪರ್ನ ಆಕ್ಟರ್ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಸರ್, ನಾನು ಡೈರೆಕ್ಟರ್ ಸರ್, ಯಾರನ್ನ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು. ಅಂದರೆ ಸರ್, ಇವಾಗ ಅಂದರೆ ಒಂದು ಲೈನಲ್ಲಿ ಹೋಗ್ತಿರ್ಬೇಕಾದ್ರೆ ಆ್ಯಕ್ಟರ್ಗಳು ಇಂಥವರೇ ಇರಬೇಕು ಅಂತ ಡೈರೆಕ್ಟ್ರು ಮೈಂಡಲ್ಲಿ ಇರುತ್ತೆ. ಸೊ ಅವ್ರು ರ್ಯಾಪರು, ಅವರ ತಂದೆ ಇವಾಗ ಆ್ಯಕ್ಟ್ರ್ ಮಾಡಿದ್ದೀರಾ. ಸೊ ಅದು ಧೈರ್ಯ ನೀವು ಹೆಂಗೆ ಮಾಡಿದ್ರ? ಅಂದರೆ ಈ ಸಿನಿಮಾಕ್ಕೆ ಇವ್ರು ಬೇಕು ಅಂತ. ಸರ್, ಯೂಶಲಿ ನನಗೆ ಟೆಂಪ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ನನಗೆ ಎಕ್ಸೈಟ್ಮೆಂಟ್ ಆಗೋದು ಯೂಶಲಿ ಹೊಸ ಆ್ಯಕ್ಟ್ರ್ ಜೊತೆ ವರ್ಕ್ ಮಾಡಿದಾಗ ಮಾತ್ರನೇ. ಏನಕ್ಕೆ ಅಂದರೆ ಅವರಿಂದ ಮೊನೋಟನಸ್ ಆಗಿರಲ್ಲ. ಹೊಸ ಆ್ಯಕ್ಟ್ರದ್ದು ಫ್ರೆಶ್ ಆಗಿ ಏನೂ ಇರುತ್ತೆ, ಜನಕ್ಕೆ ಹೊಸದನ್ನು ಕೇಳ್ತಾ ಇರ್ತಾರೆ. ಅವ್ರ ಜೊತೆ ಆಗಿದ್ರೆ ಏನೋ ಸರ್ಪ್ರೈಸ್ ಎಲಿಮೆಂಟ್ ಸಿಗುತ್ತೆ. ಮತ್ತು ಚಂದನ್ ಅವ್ರನ್ನ ಮುಂಚೆ ಆ್ಯಸ್ ಎ ರ್ಯಾಪರ್ ಆಗಿ ನೋಡಿದ್ದು. ಈಗ P1 ಆಗಿ ಹೇಗೆ ಡೈಜೆಸ್ಟ್ ಮಾಡ್ಕೊತಾರೆ, ಅದಾದಮೇಲೆ ಗೇಮ್ ಡೆವಲಪರ್ ಆಗಿ ಮಾಡ್ತಾರೆ, ಕ್ಯಾರೆಕ್ಟರ್ 3 ವೇರಿಯೇಷನ್ಸಲ್ಲಿ ಮಾಡಿದ್ದಾರೆ. ಆ ವೇರಿಯೇಷನ್ಸ್ ಅನ್ನೋದು ಚಂದನ ಅಭಿಮಾನಿಗಳಿಗೆ, ಚಂದ ಫಾಲೋವರ್ಸ್ಗೆ, ಅವ್ರನ್ನ ಎಂಜಾಯ್ ಮಾಡುವಂಥ ಪೀಪಲ್ಗೆ ಅದು ಡಿಫ್ರೆಂಟಾಗಿ ಕಾಣುತ್ತೆ. ಮತ್ತು ಅವ್ರಿಗೆ ಎಕ್ಸೈಟ್ಮೆಂಟ್ ಆಗಿರುತ್ತೆ. ಹಂಗಾಗಿ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡೆ. ಮತ್ತು ಮೊದಲನೇದಾಗಿ ಆ ಪಾತ್ರಕ್ಕೆ ನ್ಯೂ ಕಮರೇ ಬೇಕಾಗಿತ್ತು, ಹಂಗಾಗಿ ಪಿಕ್ ಮಾಡಿಕೊಂಡೆ. ಸರ್, ಈಗಿನ ಜನ್ರೇಷನ್ಗೆ ವಿದ್ಯಾರ್ಥಿಗಳು ತುಂಬಾ ದಾರಿ ತಪ್ಪಿದ್ದಾರೆ ಅಂತ ಎಲ್ಲ ಕಡೆ ನೋಡಿರ್ತೀರ. ಸೊ ಅವ್ರಿಗೆ ಹೇಳಿದ್ರೆ ನೀವೇನು ಹೇಳ್ತೀರಾ? ಮೊದಲನೇದಾಗಿ ಮಾದಕ ವಸ್ತುಗಳಿಂದ ದೂರ ಇರಿ, ವ್ಯಸನಿಯರಾಗಬೇಡಿ. ಪಬ್ಬು ಕಲ್ಚರು, ಬಾರ್ ಕಲ್ಚರು ನಿಮ್ಮ ಆಯುಷ್ಯನ ಕಮ್ಮಿ ಮಾಡ್ತಾ ಇದೆ. ಭಾರತದಲ್ಲಿ ಪಂಜಾಬಿನ ಉದಾಹರಣೆ ನಿಮ್ಮ ಕಣ್ಣು ಮುಂದೆ ಇದೆ. 10 ವರ್ಷ ಪಂಜಾಬಲ್ಲಾಗಿರ್ತಕ್ಕಂಥ ಅನಾಹುತ ಪಿಕ್ಚರೇ ಬಂತು, ಉಡ್ತಾ ಪಂಜಾಬ್ ಅಂತೇಳಿ. ಹೀಗಿರ್ಬೇಕಾದ್ರೆ ವ್ಯಸನದಿಂದ, ಡ್ರಗ್ನಿಂದ ದೂರ ಇದ್ದರೆ, ಅದ್ರ ಜೊತೆಗೆ ಮೊಬೈಲಿನ ಅಡಿಕ್ಷನಿಂದ ದೂರ ಇದ್ದರೆ. ಆ್ಯಕ್ಚುಲಿ ಈ ಪಾಯಿಂಟನ್ನು ಸೇರಿಸ್ತೀನಿ. ಇವತ್ತು ಡ್ರಗ್ಗು, ಗಾಂಜಾ, ಮೊಬೈಲ್, ಗನ್ ಇದೆಲ್ಲದಕ್ಕಿಂತ ಡೇಂಜರ್ ಆಗುತ್ತೆ ಸರ್ ಮೊಬೈಲ್. ಈಗ ಇದು ಒಂದು SMS ಒಂದು ಮರ್ಡರ್ ಆಗೋ ಥರ ಇರುತ್ತೆ. ಹೌದು, ಹಂಗಾಗಿ ಒಂದು ಕಾಮೆಂಟು, ಒಂದು ಸಣ್ಣ ವಿಡಿಯೋ ಇಡೀ ಲೈಫ್ನೇ ಸ್ಪಾಯ್ಲ್ ಮಾಡೋವಂಥದ್ದು. ನಾಟ್ ಓನ್ಲಿ ಒಬ್ಬ ಸಿಂಗಲ್ ಮನುಷ್ಯ ಅಲ್ಲ, ಅವನ ಸುತ್ತಮುತ್ತ ಅವನ ಸಂಬಂಧಿಕರಿಂದ ಹಿಡಿದು ಅವನ ಫ್ಯಾಮಿಲಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಡ್ಯಾಮೇಜ್ ಮಾಡುತ್ತೆ. ಒಂದು SMS, ಒಂದು ವಿಡಿಯೋ, ಒಂದು ವಾಯ್ಸ್ ರೆಕಾರ್ಡ್, ಆ ಥರದ್ದು. ನನ್ನ ಕೇಳಿದ್ರೆ ಇವತ್ತು ಎಲ್ಲದಕ್ಕಿಂತ ಡೇಂಜರಸ್ ಮೊಬೈಲ್. ಸರ್, ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ಅನಾಹುತಗಳು, ತುಂಬ ಬ್ಯಾಡ್ ನ್ಯೂಸ್ ಎಲ್ಲ ಇದೆ. ಸೊ ಇಂಥ ಟೈಮಲ್ಲೂ ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು ಅನ್ನೋ ಮೈಂಡ್ ಸೆಟ್ಟು ನಿಮಗೆ ಯಾಕೆ ಬಂತು ಇಂಥ ಟೈಮಲ್ಲಿ? ಸರ್, ಮೊದಲನೇದು ಏನಕ್ಕೆ ಅಂತಂದರೆ ನೀವು ಇರೋದೆ ಸರ್ ನಿಮ್ಮ ಧೈರ್ಯದ ಮೇಲೆ. ಏಕೆಂದರೆ ನೀವು ಒಳ್ಳೆ ಕಂಟೆಂಟ್ನ ಪ್ರಮೋಟ್ ಮಾಡ್ತೀರಾ. ಸೊ ಜನಕ್ಕೆ ಬೇಕು. ಯಾಕೆಂದರೆ ಜನ ಸಿನಿಮಾ ನೋಡಿದ್ರೆ ನಾನು ಬದುಕ್ತೀನಿ, ನಾನು ಬದುಕಿದ್ರೆ ನೀವು ಬದುಕ್ತೀರಾ, ನೀವು ಅಂದರೆ ಇದು ಚೈನ್ ಲಿಂಕ್ ಅಂತ ಹೇಳ್ತೀನಿ. ಎಲ್ಲರೂ ನಾವೆಲ್ಲ ಒಂದೇ ಫ್ಯಾಮಿಲಿ ಅವರು, ಬಟ್ ಬೇರೆ ಬೇರೆ ಕೆಲಸ ಮಾಡ್ತಿದ್ದೀವಿ. ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು ಸರ್. ಜಗತ್ತಲ್ಲಿ ಏನೇ ಸಮಸ್ಯೆ ಆದ್ರೂ ಸ್ವಲ್ಪ ದಿನಗಳ ಮಟ್ಟಿಗೆ ಮಾತ್ರನೇ ಇರುತ್ತೆ. ನಮಗೂ ಇದೆ, ಇಂಡಸ್ಟ್ರಿಯಲ್ಲಿ ಈ ಥರದ್ದು ಆಗ್ತಿರೋದಕ್ಕೆ ನೋವಿದೆ, ನಮಗೂ ಪಶ್ಚಾತ್ತಾಪ ಇದೆ. ಬಟ್ ಅದನ್ನು ಕೆಲಸ ಮಾಡಲೇಬೇಕಲ್ಲ ಸರ್. ಜೀವನ ಯಾವತ್ತೂ ನಿಲ್ಲಲ್ವಲ್ಲ ಸರ್, ಮುಂದೆ ಹೋಗಲೇಬೇಕು. ಅದನ್ನು ಒಳ್ಳೆ ರೀತಿಯಲ್ಲಿ ಸಾಗಿಸೋದಕ್ಕೆ, ಮುಂದೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸರ್. ಮತ್ತು ಆ್ಯಕ್ಚುಲಿ ಅಂದರೆ ಜನ ಒಳ್ಳೆ ಸಿನಿಮಾಗೆ ಯಾವತ್ತೂ ಬಂದಿದ್ದಾರೆ ಸರ್, ಪಾಸಿಟಿವ್ ಆಗಿ ಯಾವತ್ತೂ ಬಂದಿದ್ದಾರೆ. ಡೆಫಿನೆಟ್ಲಿ ವಿದ್ಯಾರ್ಥಿನಿಯರಿಗೆ ಬರ್ತಾರೆ. ಬಿಕಾಸ್ ಆ ಪಾಸಿಟಿವ್ ವೈಬ್ಸು ನನಗೆ ಡೇ ಒನ್ನಿಂದನೇ ಗೊತ್ತಾಗಿದೆ. ಸರ್, ಕೊನೆಯದಾಗಿ ಈ ಸಿನಿಮಾನ ನೋಡಬೇಕು ಅಂದರೆ ನಿಮ್ಮ ಸ್ಟೈಲಿ ಯಾಕೆ ನೋಡಬೇಕು ಅಂತ ಹೇಳಿದ್ರೆ ನೀವೇನು ಹೇಳ್ತೀರಾ?
ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಪ್ರಯತ್ನ ಏನಿದೆಯಲ್ಲ, ಅಂದರೆ ಸ್ಟೂಡೆಂಟ್ ಲೈಫಿನ ಜರ್ನಿ ತುಂಬ ಕಮ್ಮಿ ಬಂದಿರೋದು. ಆ ಯಂಗ್ಸ್ಟರ್ಸ್ ಲೈಫಿನ ಕಥೆಯನ್ನು ಹೆಣೆದು ಅದಕ್ಕೆ ಜೀವ ತುಂಬಿರ್ತಕ್ಕಂಥ ಅರುಣ್ ಅವರ ಒಂದು ಪ್ರಯತ್ನ ಇದೆಯಲ್ಲ, ಅದು ಆ್ಯಕ್ಚುಲಿ ಒಂದು ಫಾರ್ಮುಲಾ ಇದೆಯಲ್ಲ, ಅಂದರೆ ಅಡ್ವಾನ್ಸ್ ಥಿಂಕಿಂಗ್ ಅಂತ. ಹೇಗೆ ಒಂದು ಡಿಜಿಟಲ್ ಕ್ರಾಂತಿಯಿಂದ ಒಂದು ಯುವಜನತೆ ಹಾಳಾಗಿದೆ ಅನ್ನೋದರ ಒಂದು ಸಬ್ಜೆಕ್ಟ್ ಇದೆ. ಅದು ಇವತ್ತಿನ ಯುವಜನತೆಗೆ ಅದು ಅನ್ವಯಿಸುತ್ತೆ. ಅವರು ಅದನ್ನು ಪಟ್ಟಿದ್ದಾರೆ ಪಾಡು. ಅದನ್ನು ರಿಸರ್ಚ್ ಮಾಡಿ ಪೇಪರ್ ಬಂದಿರತಕ್ಕಂಥ ಅನೇಕ ಮೊಬೈಲ್ ಕಥೆಗಳು ಎಲ್ಲವನ್ನೂ ರಿಸರ್ಚ್ ಮಾಡಿ ಮಾಡಿರ್ತಕ್ಕಂಥ ಅರುಣ್ ಅವರ ಒಂದು ಕ್ರಿಯೇಟಿವಿಟಿ ಇದೆಯಲ್ಲ, ಆ ಕ್ರಿಯೇಟಿವಿಟಿ, ಆ ಮಗು ಇದೆಯಲ್ಲ, ತುಂಬ ಚೆನ್ನಾಗಿದೆ. ಆ ಮಗು ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ವಿದ್ಯಾರ್ಥಿನಿಯರೇ, ನ್ಯೂ ಏಜ್ ಫಿಲ್ಮ್ 2024 ಈ ಯುಗಕ್ಕೇನೆ ಮಾಡಿರ್ತಕ್ಕಂಥ ಚಿತ್ರ. ಅದು ಕೇವಲ ಪ್ರೇಮ ಕಥೆ, ಗಿಡದಿಂದ ಸುತ್ತೋದು, ತಾಯಿ ಸೆಂಟಿಮೆಂಟು, ಫೈಟು, ರಾಜಕಾರಣವನ್ನು ಬಿಟ್ಟು ಮಾಡಿರ್ತಕ್ಕಂಥ ಚಿತ್ರ ವಿದ್ಯಾರ್ಥಿನಿಯರು. ಸರ್ ನೀವು ಹೇಳೋದಂದ್ರೆ? ಸರ್ ಫೈನಲಿ ಏನಿಲ್ಲ ಸರ್, ನಿಮ್ಮ ಮುಖಾಂತರ ನಿಮ್ಮ ಆಡಿಯನ್ಸಲ್ಲಿ ನಾನು ಕೇಳ್ಕೊಳೋದಿಷ್ಟೇ, ವಿದ್ಯಾರ್ಥಿನಿಯರು ನಿಮ್ಮನ್ನು ಎಂಟರ್ಟೈನ್ ಮಾಡುತ್ತೆ, ಶೇರ್ ಮಾಡ್ತೀರಾ, ಈ ವಿಷಯನ ಲೈಕ್ ಮಾಡ್ತೀರಾ, ಕಮೆಂಟ್ ಹೊಡಿತೀರಾ, ಮತ್ತೆ ಬಂದು ಬೆಲ್ ಹೊಡಿತೀರಾ, ಅಂದರೆ ಮತ್ತೆ ಸಿನಿಮಾ ಥಿಯೇಟ್ರಿಗೆ ಬರ್ತೀನಿ ಅಂತ. ಹಂಗಿದೆ ಕ್ವಾಲಿಟಿ ಸಿನಿಮಾ. ಸೊ ಡೆಫಿನೆಟ್ಲಿ ವಿದ್ಯಾರ್ಥಿನಿಯರು ನಿಮ್ಮನ್ನು ಫುಲ್ ಟೈಮ್ ಎಂಟರ್ಟೈನ್ ಮಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಪ್ರಶಾಂತ್ ಸರ್ ಅವರ ಅದ್ಭುತ ಮಾತುಗಳು ಮತ್ತು ನಿರ್ದೇಶಕರ ಅದ್ಭುತ ಮಾತುಗಳು. ಈ ಸಿನಿಮಾನ ಜುಲೈ 19 ಮಿಸ್ ಮಾಡದೆ ನೋಡಿ. ಅದರಲ್ಲೂ ನಮ್ಮ ಪ್ರಶಾಂತ್ ಸರು ಮೊಟ್ಟ ಮೊದಲ ಬಾರಿಗೆ ನಟನೆ ಮಾಡಿದ್ದಾರೆ. ಅದನ್ನಂತೂ ಮಿಸ್ ಮಾಡ್ಕೊಳ್ಳೇಬೇಡಿ, ಯಾಕೆಂದರೆ ಅವ್ರನ್ನ ತುಂಬ ಕಡೆ ಬೇರೆ ಬೇರೆ ರೀತಿಗಳಲ್ಲಿ ನೋಡಿದ್ದೀವಿ ನಾವೆಲ್ಲ. ಸೊ ಸಿನಿಮಾದಲ್ಲಿ ನೋಡಬೇಕು ಅನ್ನೋ ಒಂದು ಆಸೆ ಕೆಲವ್ರಿಗೆ ಇದ್ದೇ ಇರುತ್ತೆ. ಸೊ ಆ ಆಸೆನ ಈಡೇರಿಸ್ಕೊಳ್ಳೋ ಸಮಯ ಬಂದಿದೆ. ಜುಲೈ 19 ಮಿಸ್ ಮಾಡದೆ ವಿದ್ಯಾರ್ಥಿನಿಯರೇ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.